ನಾವು ದುಬೈಯಲ್ಲಿರುವಂತ ನಮ್ಮ ಹೆಮ್ಮೆಯ ಕನ್ನಡಿಗರು ಹೇಗೆ ಒಂದು ಜಾನಪದ ಉತ್ಸವನ ಸೆಲೆಬ್ರೇಟ್ ಮಾಡಿದ್ವಿ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ದುಬೈ ವಿತ್ ಸಹನಾ ಯತೀಶ್. ಇದು ಕರ್ನಾಟಕ ಜಾನಪದ ಪರಿಷತ್ UAE ಘಟಕ ದುಬಾಯಿ ಇವ್ರ ಕಡೆಯಿಂದ ಅಂತಾರಾಷ್ಟ್ರೀಯ ಜಾನಪದ ಉತ್ಸವನ ಮಾಡಿದ್ವಿ. ಸೊ ಈ ಉತ್ಸವ ಹೇಗಾಯ್ತು, ಯಾರ್ಯಾರೆಲ್ಲ ಬಂದಿದ್ರು ಅಂಡ್ ಎಷ್ಟೆಲ್ಲ ಎಫರ್ಟ್ಸ್ ಹಾಕಿ ಅರೇಂಜ್ಮೆಂಟ್ಸ್ ಮಾಡಿದ್ರು ಪ್ರತಿಯೊಂದನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಪ್ರೋಗ್ರಾಮ್ಗೆ ಎಂಟರ್ ಆದ ತಕ್ಷಣ ಈ ರೀತಿ ಇತ್ತು. ಇದು ಬಂದು ಜಮ್ಸ್ ಮಾಡೆಲ್ ಸ್ಕೂಲ್ ಅಂತ, ಇಲ್ಲೇ ಫಂಕ್ಷನ್ ಎಲ್ಲ ಆಗಿದ್ದು. ಇನ್ನು ಔಟ್ಸೈಡ್ ಈ ಥರ ಕಾರ್ಪೆಟ್ ಎಲ್ಲ ಹಾಕಿ ಗ್ರ್ಯಾಂಡ್ ಆಗಿ ರೆಡಿ ಮಾಡಿಸಿದ್ರು. ಹಾಗೆ ಗೆಸ್ಟ್ನ ವೆಲ್ಕಮ್ ಮಾಡಿದ್ದು ಕೂಡ ತುಂಬಾ ಡಿಫ್ರೆಂಟ್ ಆಗಿ ನಮ್ಮ ಫೋಕ್ ಸ್ಟೈಲಲ್ಲೇ ವೆಲ್ಕಮ್ ಮಾಡಿದ್ರು. 21 ಕಳಸ, ಕೆಲವು ಡಿಫ್ರೆಂಟ್ ಸ್ಟೈಲ್ ಆಫ್ ಫೋಕ್ ಡ್ಯಾನ್ಸ್ ಮಾಡ್ತಾನೆ ಗೆಸ್ಟ್ನ ಪ್ರೋಗ್ರಾಮ್ ಹಾಲ್ಗೆ ಕರ್ಕೊಂಡು ಹೋಗಿದ್ದು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಜನ ಕನ್ನಡಿಗರು ಸೇರಿದ್ದೀವಿ ನಾವಿಲ್ಲಿ ಅಂತ. ಆ್ಯಂಡ್ ಇನ್ನು ಸ್ಟೇಜ್ ಕೂಡ ಅಷ್ಟೇನೆ ನಮ್ಮ ಜಾನಪದ ಸ್ಟೈಲಲ್ಲೇ ಕಂಪ್ಲೀಟ್ ಆಗಿ ಡೆಕೋರೇಷನ್ನ ಮಾಡಿದ್ರು. ತುಂಬಾ ಬ್ಯೂಟಿಫುಲ್ ಆಗಿ ಯೂನಿಕ್ ಆಗಿ ಸ್ಟೇಜ್ನ ರೆಡಿ ಮಾಡಿದ್ರು. ಗೆಸ್ಟ್ ಎಲ್ಲ ಸ್ಟೇಜ್ ಮೇಲೆ ಬಂದಮೇಲೆ ಒಂದು ವೆಲ್ಕಮ್ ಸ್ಪೀಚ್ ಆದ ತಕ್ಷಣನೇ ನ್ಯಾಷನಲ್ ಆ್ಯಂಥಮ್ ಹೇಳೋ ಮೂಲಕ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡಿದ್ವಿ. ದುಬೈ ಮತ್ತು ಇಂಡಿಯಾ ಎರಡರದ್ದು ನ್ಯಾಷನಲ್ ಆ್ಯಂಥಮ್ ಇತ್ತು. ಜೈ ಹಿಂದ್, ಧನ್ಯವಾದಗಳು. ನಮ್ಮ ನ್ಯಾಷನಲ್ ಆ್ಯಂಥಮ್ ದುಬೈಯಲ್ಲಿ ವಾವ್, ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಮ್ಮ ದೇಶದಲ್ಲಿ ಯಾವುದೇ ಒಂದು ಕಾರ್ಯಕ್ರಮನ ಶುರು ಮಾಡೋಕ್ಕೂ ಮೊದಲೇ ಜ್ಯೋತಿನ ಬೆಳಗೋದು ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಇಲ್ಲೂ ಕೂಡ ಜ್ಯೋತಿ ಬೆಳಗೋ ಮೂಲಕನೇ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಜಾನಪದ ಫೀಲ್ಡಲ್ಲಿ ಅಚೀವ್ ಮಾಡಿರೋ ಹಿರಿಯ ಕಲಾವಿದರಿಗೆ ಕರೆಸಿ ಒಂದು ಹಾನರ್ ಮಾಡಿ ಅಂತಾರಾಷ್ಟ್ರೀಯ ಜಾನಪದ ಪ್ರಶಸ್ತಿಯನ್ನು ಕೂಡ ಕೊಟ್ವಿ. ಅಚ್ಚುಗೆ ಗೋಲ್ಡಿಗೆ ಏನು ಅರ್ಥ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ಕ್ಲಾಪ್ಸ್ ಮಾಡಿದಾಗ ಇವರು ಕ್ಲಾಪ್ಸ್ ಮಾಡೋರು ಪಾಪ ಅಷ್ಟೇ. ಆಮೇಲೆ ಗೋಲ್ಡಿ ಅವ್ರ ಅಪ್ಪನ ಜೊತೆ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಿದ್ರು. ಬಟ್ ಅಚ್ಚುಗೆ ಅಲ್ಲೇ ಕುತ್ಕೊಂಡು ನಿದ್ದೆ ಅವರಿಗೆ ಪೂರ್ತಿ ತೂಗಿಸ್ತಾ ಕೂತಿದ್ರು. ಹಾಗೆ ರಾಧಾಕೃಷ್ಣ ಸರ್ ಅವರು ಅವರೇ ಬರೆದಂಥ ಕೆಲವು ಪುಸ್ತಕಗಳನ್ನು ಡಿಸ್ಪ್ಲೇ ಮಾಡಿ ಬಿಡುಗಡೆನ ಕೂಡ ಮಾಡಿದ್ವಿ. ಹಾಗೆ UT ಖಾದರ್ ಸರ್ಗೆ ಒಪಿನಿಯನ್ ಶೇರ್ ಮಾಡ್ಕೊಳ್ಳಿ ಅಂತ ಕರೆದಾಗ ಅವರು ಸ್ಪೀಚ್ನ ಎಂಡಲ್ಲಿ ಒಂದು ಸ್ಟೋರಿ ಹೇಳಿದ್ರು. ಫನ್ನಿ ಆಗಿತ್ತು, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ದೇವರ ಭಕ್ತ ಬಹಳ ಕಷ್ಟದಲ್ಲಿದ್ದ. ಆ ದೇವರ ಭಕ್ತ ಬಹಳ ಕಷ್ಟದ ಸಂದರ್ಭದಲ್ಲಿ ದೇವರಿಗೆ ಒಂದು ಪತ್ರ ಬರೆದಾನೆ. ನಾನು ಬಹಳ ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟ್ 2,000 ರೂಪಾಯಿ ದುಡ್ಡು ಕಳಿಸ್ಬೇಕಂತೇಳಿ. ಈ ಲೆಟರ್ ಸಿಕ್ಕುದು ಯಾರಿಗೆ? ಪೋಸ್ಟ್ ಮಾಸ್ಟರ್ ಬಂದು ಕೈಗೆ ಸಿಗ್ತದೆ. ಪೋಸ್ಟ್ ಮಾಸ್ಟರ್ ನೋಡ್ತಾನಂತೆ, ಇವನ ದೇವರಿಗೆ ಪತ್ರ ಬರೆದಂತ ಹೇಳಿ ಇದನ್ನು ಹೊರತು ಬಿಸಾಡ್ತಾನೆ. ಇನ್ನೊಂದು ವಾರ ಇನ್ನೊಂದು ಲೆಟರ್ ಬರ್ತದೆ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ಮೊನ್ನೊಂದು ಪತ್ರ ಬರೆದಿದ್ದೇನೆ, ನ್ಯಾಯ ಪೈಸೆ ಬರಲಿಲ್ಲ, ಈ ಲೆಟರ್ ಸಿಕ್ಕ ತಕ್ಷಣ ನನಗೆ 2,000 ರೂಪಾಯಿ ದುಡ್ಡು ಕಳಿಸ್ಬೇಕಂತೇಳಿ. ಎರಡನೇ ಲೆಟರ್ ಕೂಡ ಸಿಕ್ಕುದು ಯಾರಿಗೆ? ಇದೇ ಪೋಸ್ಟ್ ಮಾಸ್ಟರ್ಗೆ. ಇವನು ಮತ್ತೊಂದು ಲೆಟರ್ ಬರೆದಂತ ಹೇಳಿಕೊಂಡು ಅದನ್ನು ಅರ್ಧ ಬಿಸಾಡ್ತಾನೆ.
ಮೂರನೇ ಲೆಟರ್ ಬಹಳ ಖಾರವಾಗಿ ಬರ್ತದೆ. ನಾನು ನಿನ್ನ ಪರಮ ಭಕ್ತನಾಗಿದ್ದೇನೆ, ನಾನು ನಿನ್ನ ನಂಬಿದ್ದೇನೆ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ನಾನು 2,000 ರೂಪಾಯಿ ದುಡ್ಡು ನಿಮ್ಮ ಹತ್ರ ಕೇಳಿದೆ, ನನಗೆ ನ್ಯಾಯ ಪೈಸೆ ಕೂಡ ಬರಲಿಲ್ಲ, ಇನ್ನು ಮೂರನೇ ಪತ್ರ ಬರಿತಾ ಇದ್ದೇನೆ, ಇದು ಲೆಟರ್ ಸಿಕ್ಕಿದ ತಕ್ಷಣ ನನಗೆ 2,000 ರೂಪಾಯಿ ಅರ್ಜೆಂಟ್ ಕಳಿಸ್ಬೇಕಂತ. ಮೂರನೇ ಲೆಟರ್ ಸಿಕ್ಕಿದಾಗ ಪಾಪ ಅವನಿಗೆ ಬೇಸರ ಆಗ್ತದೆ. ಅವನು ಕೂಡ ಪೋಸ್ಟ್ ಮಾಸ್ಟರ್ ಕೂಡ ನಮ್ಮ BR ಶೆಟ್ಟರ್ ಅಂತ ಒಂದು ಸಮಾಧಾನ ಮನುಷ್ಯ, ಅವನಿಗೆ ಬೇಸರ ಆಗ್ತದೆ. ಅವನ ನನಗೆ ಬಹಳ ಕಷ್ಟದಲ್ಲಿರ್ಬೇಕಂತ ಹೇಳಿ ಇವನ ಸಂಬಳದಿಂದ 1,000 ರೂಪಾಯಿ ತೆಗೆದು ಅದೇ 1,000 ರೂಪಾಯಿ ಕಳಿಸ್ತಾನೆ. ಇದು 1,000 ರೂಪಾಯಿ ತೆಗೆದ ತಕ್ಷಣ ಮತ್ತೊಂದು ಲೆಟರ್ ಬರ್ತದೆ ನನಗೆ ಪೋಸ್ಟ್ ಮಾಸ್ಟರ್ಗೆ. ಅದನ್ನು ಬರೀತಾನಂತ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ನಾನು ಬಹಳ ಕಷ್ಟ ಸಂದರ್ಭ, ನಾನು ನಿಮಗೆ 3 ಪತ್ರ ಬರೆದೆ, ನನಗೆ 2,000 ರೂಪಾಯಿ ದುಡ್ಡು ಕಳಿಸ್ಬೇಕಂತೇಳಿ. ನನಗೆ ಗ್ಯಾರಂಟಿ ಗೊತ್ತುಂಟು, ವಿಶ್ವಾಸ ಇದೆ, ನೀವು ನನಗೆ 2,000 ದುಡ್ಡು ಕಳಿಸಿದ್ರಿ. ಈ ಕಲ್ಲ ಪೋಸ್ಟ್ ಮಾಸ್ಟರ್ 1,000 ರೂಪಾಯಿ ತಿಂದು ನನಗೆ 1,000 ರೂಪಾಯಿ ಕೊಟ್ಟ ಮಾತು. ಜನರನ್ನು ಮೆಚ್ಚಿಸಲಿಕ್ಕೆ ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟದ ಕೆಲಸ ಇದೆ ದೇವರನ್ನು ಮೆಚ್ಚಿಸುವಂತ ಕೆಲಸ. ಹಾಗೆ ಇಲ್ಲಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ಒಫಿಷಿಯಲ್ ಆಗಿ ಇನ್ವಿಟೇಷನ್ ಕೂಡ ಕೊಟ್ಟರು. ಅದಾದ್ಮೇಲೆ ಮತ್ತೆ ಹಾನರಿಂಗ್ ಪ್ರೋಗ್ರಾಮ್ ಕಂಟಿನ್ಯೂ ಮಾಡಿದ್ರು. ಇದೆಲ್ಲ ಆಗೋ ಅಷ್ಟರಲ್ಲಿ ಹತ್ತತ್ರ ಮಧ್ಯಾಹ್ನ ಆಗಿತ್ತು. ಆಮೇಲೆ ಎಲ್ಲ ಊಟಕ್ಕೆ ಹೊರಟ್ವಿ. ಊಟಕ್ಕೂ ಕೂಡ ಎಲ್ಲ ಅರೇಂಜ್ಮೆಂಟ್ಸನ್ನು ತುಂಬ ಚೆನ್ನಾಗಿ ಮಾಡಿಸಿದ್ರು. ಆ್ಯಂಡ್ ಊಟ ಎಲ್ಲ ಮುಗಿಸಿ ಹೋದ್ಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಹಾಗೆ ಎಷ್ಟೊಂದು ಫೋಕ್ ಡ್ಯಾನ್ಸ್ಗೆ ಎನ್ಕರೇಜ್ ಮಾಡೋದಕ್ಕೋಸ್ಕರ ಅವರನ್ನು ಕರ್ನಾಟಕದಿಂದ ಇಲ್ಲಿಗೆ ಕರೆಸ್ಕೊಂಡ್ವಿ. ಅವರು ಕೂಡ ಅಲ್ಲಿಂದ ಇಲ್ಲಿವರೆಗೂ ಬಂದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಹಾಗೆ ಅವ್ರಿಗೆ ನೆನಪಿನ ಕಾಣಿಕೆನ ಕೂಡ ಕೊಟ್ವಿ. ಹಾಗೆ ನಮಗೆ ಗೊತ್ತಿಲ್ಲದೆ ಇರೋ ಕೆಲವು ಫಾರ್ಮ್ಸ್ ಆಫ್ ಡ್ಯಾನ್ಸ್ನ ನಾವು ಕೂಡ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡಿ ನಮ್ಮ ಜಾನಪದದ ಬಗ್ಗೆ ಇನ್ನೂ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಆ್ಯಂಡ್ ಈ ಪ್ರೋಗ್ರಾಮ್ ಇಷ್ಟು ಚೆನ್ನಾಗಿ ಬರೋಕ್ಕೆ ಪಾಸ್ಟ್ 3 ಮಂತ್ಸಿಂದನೇ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿದ್ವಿ. ಎಲ್ಲರೂ ಯೂನಿಟಿಯಿಂದ ಪ್ರೋಗ್ರಾಮ್ಗೋಸ್ಕರ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ದುಬೈಯಲ್ಲಿ ಈ ರೀತಿ ಒಂದು ಕನ್ನಡ ಪ್ರೋಗ್ರಾಮ್ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡೋದು ಅಂದರೆ ನಾಟ್ ಅನ್ ಈಸಿ ಜಾಬ್. ಸೀರಿಯಸ್ಲಿ ಐ ಆಮ್ ಪ್ರೌಡ್ ಆಫ್ ಆಲ್ ದುಬೈ ಕನ್ನಡಿಗಸ್. ಮತ್ತು ಅಚ್ಚುಗೋಲ್ಡಿ ಕೂಡ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕುತ್ಕೊಂಡು ನೋಡ್ತಾ ಇದ್ರು. ಹಾಗೆ ನಾನು ರಾಣಿ ಮಾಚಯ್ಯ ಮ್ಯಾಮ್ ಅವ್ರ ಜೊತೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಇವರು ಹುಮ್ಮತ್ತಾಟ ಅನ್ನೋ ಫಾರ್ಮ್ ಆಫ್ ಡ್ಯಾನ್ಸ್ನ ಮೋರ್ ದೆನ್ 10,000 ಗರ್ಲ್ಸ್ಗೆ ಹೇಳ್ಕೊಟ್ಟಿದ್ದಾರೆ. ಹಾಗೆ ಇವರು ಅಂತಾರಾಷ್ಟ್ರೀಯ ಜಾನಪದ ಪ್ರಶಸ್ತಿನ ಕೂಡ ಪಡ್ಕೊಂಡಿದ್ದಾರೆ. ಆ್ಯಂಡ್ ಲಾಸ್ಟಲ್ಲಿ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋಸ್ನ ತಗೊಂಡು ಪ್ರೋಗ್ರಾಮ್ನ ಎಂಡ್ ಮಾಡಿದ್ವಿ. ಈ ನಮ್ಮ ಜಾನಪದ ಉತ್ಸವ ನಮಗೆಲ್ಲ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ನಮ್ಮಂಥ ಕನ್ನಡ ವ್ಲಾಗರ್ಸ್ಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಬೇಕು ಅಂದರೆ ನೀವು ಜಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.